ಗೈಸ್ ಫೋನಲ್ಲಿ ಚಾರ್ಜ್ ಇಲ್ಲ, ಆದರೂ ಧೈರ್ಯ ಮಾಡಿ ಹೊರಟಿದ್ದೀನಿ ವಿತೌಟ್ ಚಾರ್ಜ್. ಕೈಯಲ್ಲಿ ಚಾರ್ಜರ್ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಅಲ್ಲಿ ಸಿಕ್ಕಿದ್ರೆ ಚಾರ್ಜ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಕಾರಲ್ಲಿ ಪ್ಲಗ್ ಮಾಡ್ಕೊತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಇವತ್ತು? ಬನ್ನಿ ನಿಮಗೆ ತೋರಿಸ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಯು ನೋ. ಸೊ ನೆನ್ನೆ ಡ್ಯಾಡಿ ಬಂದು ಫೋಟೋ ತೋರಿಸ್ತಾಯಿದ್ರು, ತೋಟದಲ್ಲಿ ಹೂ ಬಿಟ್ಟಿದೆ ಚೆನ್ನಾಗಿದೆ ಅಂತ. ಅದಕ್ಕೆ ಬನ್ನಿ ಹೋಗೋಣ ಅಂತ ಕರೆದ್ರು. ಸೊ ತುಂಬ ದಿನ ಆಗಿತ್ತು ನಮ್ಮ ತೋಟಕ್ಕೆ ಹೋಗಿ, ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೇಳ್ತೀನಿ ಎಲ್ಲ, ಬನ್ನಿ ಹೋಗೋಣ. ಹಾಂ, ಗಿಡಗಳಿಗೆ ಪೂಜೆ ಮಾಡಬೇಕು, ಒಳ್ಳೆ ಬೆಳೆ ಕೊಡಲಿ ಅಂತ ನಮ್ಮ ಕಾಫಿ ಗಿಡಗಳಿಗೆ. ವರ್ಷದ ಮೊದಲನೇ ಹೂವು. ಹಾಂ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ನಮ್ಮಪ್ಪ ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ, ಓಲ್ಡ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಪಾಪ ಹಾಯ್ ಅನು. ಸಿಕ್ಕಾಬಡೆ ಬಿಸಿಲಿದೆ, ಕೈ ಎಲ್ಲ ಟ್ಯಾನ್ ಆಗಿ ಹೋಗುತ್ತೆ. ಬರೋ ಸಾಕು ಅನ್ಸುತ್ತೆ. ಇವತ್ತು ಹಬ್ಬ ಆಗಿರೋದ್ರಿಂದ ಹಾಗೆ ಆನ್ ದ ವೇ ಹೋಗ್ತಾ ಟೆಂಪಲ್ ವಿಸಿಟ್ ಮಾಡಿ ಹೋಗೋಣ ಅಂದ್ಕೊಂಡ್ವಿ. ಸೊ ಬೋಲರಾಮೇಶ್ವರ ಗುಡಿಗೆ ಬಂದಿದ್ದೀವಿ. ಅಮ್ಮ ಸ್ಲಿಪ್ಪರ್ ಇಲ್ಲ, ರಿಮೂವ್ ಮಾಡಬೇಕು. ಹಣ್ಣು ಕೈ ತಂದಿಲ್ವಾ? ಬೋಲರಾಮೇಶ್ವರ ಗುಡಿಲಿ ಮೇನ್ ಗಾಡ್ ಬಂದ್ಬಿಟ್ಟು ಶಿವ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಶಿವಂಗೆ ನೈವೇದ್ಯ ಇಟ್ಟಿದ್ರು ಅನ್ಸುತ್ತೆ, ಹಾಗಾಗಿ ಪೂಜೆ ಮಾಡ್ತಿದ್ರು ಬಾಗಿಲು ಹಾಕ್ಕೊಂಡು. ದರ್ಶನ ಕೊಟ್ಟಿರಲಿಲ್ಲ, ಬಟ್ ನನಗೆ ಡೋರ್ ಓಪನ್ ಮಾಡಿದಾಗ ದರ್ಶನ ಸಿಕ್ತು. ನನಗೆ ವಾಪಸ್ ಹೋಗೋಷ್ಟೊತ್ತಿಗೆ ಶಿವನ ದರ್ಶನ ಆಯಿತು. ಅದು ಡೋರ್ ಓಪನ್ ಮಾಡಿದ್ರು, ಶಿವನ್ ನೋಡ್ಕೊಬಿಟ್ಟೆ. ಹಾಂ, ಹೋಗೋಣ. ಎಸ್, ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲೊಂದು 5 ಮಿನಿಟ್ಸ್ ಟೆಂಪಲೆಲ್ಲ ಕುತ್ಕೊಂಡು ನೆಕ್ಸ್ಟ್ ಹೋಗ್ತೀನಿ. ಮತ್ತೆ ಟೆಂಪಲ್ ಈಗ ಓಪನ್ ಮಾಡಿದ್ರು ಶಿವಂದು. ಹಾಂ, ನೈವೇದ್ಯ ಒಪ್ಸಿದಾರಲ್ಲ, ಹಾಗಾಗಿ ದೃಷ್ಟಿ ಆಗಬಾರ್ದು ದೇವ್ರ ಬಾಗ್ಲು ಹಾಕಿದ್ರು. ಅಮ್ಮ ಹಣ್ಣು ಕಾಯಿ ಕಾರಲ್ಲೇ ಮರ್ತು ಬಂದಿದ್ರು, ಅದಕ್ಕೆ ತರಕ್ಕೆ ಹೋಗಿದ್ದಾರೆ. ನಂದು ಫೋನ್ ಬಂದರು ಅಮ್ಮ. ನಂದು ಫೋನ್ ಬ್ಯಾಟ್ರಿ ತುಂಬ ಲೋ ಇದೆ, ಬ್ಯಾಟ್ರಿ ಸೇವರಲ್ಲೇ ವೀಡಿಯೋ ಮಾಡ್ತಿದ್ದೀನಿ. ಇಲ್ಲೆಲ್ಲೂ ನನಗೆ ಪ್ಲಗ್ಗೇ ಸಿಗ್ತಿಲ್ಲ, ಸ್ವಿಚ್ ಬೋರ್ಡ್ ಚಾರ್ಜಿಂಗ್ ಹಾಕೋಣ ಅಂದರೆ. ಹಾಂ, ಅಲ್ಲೊಂದು ಕಾಣಿಸ್ತು, ಬಟ್ ಅಲ್ಲಿ ಪ್ಲಗ್ಗೇ ಇಲ್ಲ. ನೋಡೋಣ ಇಲ್ಲಿ ಹಾಕ್ಬೋ. ಓ ಶಿಟ್, ಅಷ್ಟು ಹೈಟ್ ಇದೆ, ಹೇಗೆ ಹಾಕೋದು ಗೊತ್ತಿಲ್ಲ. ರಾಮ ಸ್ವಿಚ್ ಬೋರ್ಡ್ ತೋರಿಸ್ತಾ, ಬಟ್ ಇದಿಲ್ಲಿ ಹೈಟ್ ಇದೆ, ಇದ್ರ ಮೇಲೆ ಹತ್ತಿದ್ರೆ ಹಾಕ್ಬೋದು ಅನಿಸುತ್ತೆ. ಥ್ಯಾಂಕ್ಸ್ ಲಾರ್ಡ್ ರಾಮ. ನೋಡಿ, ನನ್ನ ಶ್ರೀರಾಮ ಯಾವಾಗಲೂ ಇರ್ತಾನೆ ನನಗೆ ಹೆಲ್ಪ್ ಮಾಡೋಕ್ಕೆ, ನನ್ನ ಪ್ರೊಟೆಕ್ಷನಿಗೆ. ಸೊ ಈಗ ಚಾರ್ಜರ್ ನಮ್ಮಮ್ಮ ಹಳ್ಳಿಕಟ್ಟೆ ಸುತ್ತೋಣ ಅಂತಿದ್ದಾರೆ. ಅವ್ರು ಆಲ್ರೆಡಿ ಸುತ್ತಾ ಇದ್ದಾರೆ. ನಾನು ಚಾರ್ಜಿಗೆ ಹಾಕ್ತೀನಿ ಫಸ್ಟು. ಚಾರ್ಜ್ ಇಲ್ಲ ಅಂದರೆ ನಂಗೆ ಅಲ್ಲಿ ಹೋದ್ಮೇಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಗೈಸ್, ಪಾಪ ಅಲ್ಲಿ ದುಡ್ಡು ಕೇಳಿದ್ರು, ನನ್ನ ಹತ್ರ ಚೇಂಜ್ ಇರಲಿಲ್ಲ, ಅದಕ್ಕೆ ಗೂಗಲ್ ಪೇ ಮಾಡಿ ಚೇಂಜ್ ಇಸ್ಕೊಂಡೆ. ಇನ್ನೊಬ್ರು ಕಾಣಿಸ್ತಾನೆ ಇಲ್ಲ. ಇನ್ನೊಬ್ರು ಎಲ್ಲೋದ್ರು?
ಹೋದ್ರಾ? ಎಲ್ಲಿದ್ದಾರೆ? ತಗೊಳ್ಳಿ. ನಾವು ದೇವ್ರ ಹುಂಡಿಗೆ ಹಾಕ್ತೀವೋ ಬಿಡ್ತೀವೋ ದುಡ್ಡು ಗೊತ್ತಿಲ್ಲ, ಬಟ್ ಪಾಪ ಅಂಥವರಿಗೆ ಕೊಡಬೇಕು. ನಾನು ಅಂಥವರಿಗೆ ಕೊಡೋದು, ದೇವಸ್ಥಾನ ಮುಂದೆ ಇರ್ತಾರಲ್ಲ ಅಂಥವರಿಗೆ ಕೊಡೋದು. ಅವರಿಬ್ರು ನೋಡಿ ಆಲ್ರೆಡಿ ಕಾರಲ್ಲಿ ಹೋಗಿ ಕೂತಿದ್ದಾರೆ. ಈಗ ಇದನ್ನು ದಾಟದೆ ಒಂದು ಹಿಂಸೆ. ಇಲ್ಲಿ ಬೇವಿನ ಮರ ಸುತ್ತಬೇಕಾದ್ರೆ ನಂಗೆ ಇಷ್ಟ ಆಯಿತು. ಅರಳಿ ಎಲೆ, ಬೇವಿನ ಯುಗಾದಿ ಬೇವು ಅಂತಲೇ ಇದು ಬರ್ತಿದೆ. ಬ್ಯಾನಿಯನ್ ಲೀಫ್ ಎಷ್ಟು ಚಂದದೆ ಇದು. ತಿಂತೀಯಾ? ಪೆಟ್ರೋಲ್ ತಗೋ, ನೀನೊಂಚೂರು ನಾನೊಂಚೂರು ತಿನ್ನೋಣ. ಇದು ನಾನು ಯಾವತ್ತೂ ತಿಂದೇ ಇಲ್ಲ ಬ್ಯಾನಿಯನ್ ಲೀಫ್. ಹಾಂ, 0. ನಮ್ಮಮ್ಮ ಹೇಳ್ತಿದ್ದಾರೆ ಅಂತ ತಿಂತಿದ್ದೀನಿ. ಹೊಸರು ಬರ್ಬೇಕು, ಅದೇನು ಅದರಲ್ಲಿ ಏನು ಬಂದೇ ಇಲ್ಲ. ಚಿಗುರು ನಾನು ಕುಯ್ಕೊ ಬಂದಿದ್ದು. ಬಲ್ತಿದೆಲ್ಲ ಒಂಥರ ಸಿಗುತ್ತೆ. ಸೊಪ್ಪು ಗಿಪ್ಪು ತಿನ್ಕೊಂಡು ಹಂಗೆ ಬದುಕ. ತಡಿಯಮ್ಮ, ಓಡ್ಬೇಡ ಅಮ್ಮ. ಅಮ್ಮ ಈ ಕಡೆ ಟರ್ನ್ ಆಗಮ್ಮ, ಒಂಚೂರು ಟರ್ನ್ ಆಗಮ್ಮ. ಹೇಳಿಲಿ ತೋರ್ಸೋದು ಏನು ಕೈಯಲ್ಲಿ ಇಟ್ಕೊಂಡಿದ್ಯಾ, ಏನು ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ವಿಡಿಯೋಗೆ. ಗೈಸ್, ಇದೇ ನಮ್ಮ ತೋಟಕ್ಕೆ ಎಂಟ್ರೆನ್ಸ್. ಇದು ಇನ್ನೊಂದು ಎಂಟ್ರೆನ್ಸ್, ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ, ಈ ರೋಡಿಂದ ಒಂದು ಎಂಟ್ರೆನ್ಸ್ ಇದೆ. ಸೊ ಇಲ್ಲೂ ಒಂದು ರೋಡ್, ಇಲ್ಲಿಂದನೂ ಎಂಟ್ರೆನ್ಸ್ ಇದೆ. ಆಮೇಲೆ ಆ ಕಡೆ ಊರೊಳಗಿಂದನೂ ಒಂದು ಎಂಟ್ರೆನ್ಸ್ ಇದೆ. ಹೂ ಫ್ಲವರ್. ಪಪ್ಪ ಬರಲಿ, ತಡಿಯಮ್ಮ, ಪಪ್ಪ ತೆಗೀತೆ. ಸ್ಮೈಲ್ ಕೊಡು, ಒಂದು ಫೋಟೋ ತೆಗಿಯೋಣ. ಈ ವಿಡಿಯೋ ಕ್ಲಾರಿಟಿ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಿಕಾಸ್ ನಾನು ಬ್ಯಾಟ್ರಿ ಸೇವರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಚಾರ್ಜ್ ಇಲ್ಲ, ಚಾರ್ಜ್ ಬೇಕು ವಿಡಿಯೋ ಮಾಡೋರಿಗೂ ಅಂತ. ಹೋ ಸೈಟ್ ಕೊಡೋದಕ್ಕೆ ಹೂ ಹಾಕೋ ಬಂದಿದ್ದೀನಲ್ಲ, ಸೊ ಏನು ಮುಳ್ಳು ಚುಚ್ಚಲ್ಲ. ರಜತ್ ಕತ್ತಿ ಹಿಡ್ಕೊಂಡಿದ್ದ ರೀಲ್ಸ್ ಮಾಡತ್ತಿಗೆ ಅಂತೇಳಿ ಅವನು ಇದು ಮಾಡಿದ್ದ. ನಮ್ಮ ಅಪ್ಪನೂ ಕತ್ತಿ ಹಿಡ್ಕೊಂಡಿದ್ದೆ ಈಗ ವಿಡಿಯೋದಲ್ಲಿ. Oh my God. ಸಿ ಚಾರ್ಜ್ ಹೋದರೆ ಹೋಗಲಿ. ನೋಡಿ ಈ ರೀತಿ ಕಾಲಿಗೆ ಹೆಂಗೆ ಚುಚ್ಕೊಳುತ್ತೆ ಬಂದು ನೋಡಿ. ಕೇರ್ಫುಲ್ಲಾಗಿರಬೇಕು. ಮುಳ್ಳು ಹೇಗೆ ಬೇಕು ಹಾಗೆ ಬರೋಂಗಿಲ್ಲ. ಅಮ್ಮ ಈ ಕಡೆ ತಿರುಗೇಶ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ ಗೊತ್ತಾ, ಈ ಇದ್ರ ನೇಚರ್ ಮಧ್ಯೆ ಹಂಗೆ ಇಟ್ಕೊಂಡು ಸಕ್ಕತ್ತಾಗಿ. ಪಪ್ಪ ಎಲ್ಲೋಯ್ತು? ಹ್ಞೂ, ಮತ್ತು ತೋಟಕ್ಕೆ ಯಾರು ಒಳ್ಳೆ ಬಟ್ಟೆ ಹಾಕೋ ಬರ್ತಾರೆ. ಏನು ಸಕ್ಕತ್ತಾಗ್ಬಿಟ್ಟಿದೆ ಅಮ್ಮ ಹೂವು. ವಾವ್, ಸೂಪರ್ ಮ್ಯಾನ್, ಸೂಪರ್. ಐ ಆಮ್ ಜಸ್ಟ್ ಲವಿಂಗ್ ಮೈ ತೋಟ. ನಮ್ಮ ಕಾಫಿ ಎಸ್ಟೇಟ್ ನೋಡಿ ಏನು ಸಕ್ಕತ್ತಾಗಿದೆ ಗೈಸ್. ನಮ್ಮ ಕಾಫಿ ಎಸ್ಟೇಟ್ ಫುಲ್ ಬ್ಲಾಸಮ್, ಕಾಫಿ ಬ್ಲಾಸಮ್. ಇದು ವರ್ಷದ ಮೊದಲನೇ ಫಸಲು ಈಗ ಬಿಟ್ಟಿರೋದು. 2025 ಮೊದಲನೇ ಫಸಲು ಈಗ. ಸರೌಂಡಿಂಗ್ಸ್ ಎಲ್ಲಂತೆ, ಎಲ್ಲಿ ಹೋಗ್ತಾಯಿದೆ ಪಾಪ? ಇಲ್ಲೇ ಗೈಸ್, ಅವಾಗ ಇಲ್ಲಿ ಕೆರೆ ಇತ್ತು ಆಯಿತಾ, ನೀರು. ಈಗ ಅದನ್ನು ನಾವು ತೋಟ ಮಾಡ್ಕೊಬಿಟ್ಟಿದ್ದೀವಿ, ಅಲ್ಲಿಗೂ ಗಿಡ ಹಾಕಿದ್ದೀವಿ. ಇದು ನಮ್ಮದು. ಅಮ್ಮ ನನ್ನ ಮುಖಕ್ಕೆ ಬೀಳುತ್ತೆ ನೀನು ಹಂಗೆ ಇದು ಮಾಡಿದರೆ. ಇದು ಅರಾಬಿಕಾ ಕಾಫಿ ನಾವು ಹಾಕಿರೋದು. ಅರಾಬಿಕಾಗೆ ರೇಟ್ ಜಾಸ್ತಿ ರೋಬಸ್ಟಾಕ್ಕಿಂತ, ಅಲ್ವಾ ಅಮ್ಮ? ತ್ರಿಬಲ್ ಜಾಸ್ತಿನಾ? ತ್ರಿಬಲ್ ಡಬಲ್. ಈ ವರ್ಷ ಒಳ್ಳೆ ಕಾಫಿ ಬೆಳೆ ಬರಲಿ. ಇದು ನಮ್ಮ ಸೆಂಟರ್. ಇಲ್ಲಿ ಕೆರೆ ಇತ್ತು ಆವಾಗ. ಏನು ಒಳ್ಳೆ ಸ್ಮೆಲ್ ಬರ್ತಿದೆ ಗೊತ್ತಾ ಕಾಫಿದು.
ಫ್ಲವರ್ಸ್ ಇದೆಯಲ್ಲ ಮಳೆ ಬಿದ್ದು ಹೂ ಬಿಟ್ಟಿದೆ. ಆಮೇಲೆ ಅಪ್ಪ ಏನೋ ಹೇಳಿದರು, ಏನು ಅಂದರೆ 3 ವರ್ಷ ತೊಗೊಂಡು ಗಿಡ ಹಾಕಿರ್ತಾರಲ್ಲ ನೋಡಿ, ಅವ್ರದ್ದು ತುಂಬ ಚೆನ್ನಾಗಿ ಬಿಡುತ್ತೆ ಫ್ಲವರ್ಸ್ ಎಲ್ಲ 5 ವರ್ಷದವರೆಗೂ. ನಮ್ಮದು 15 ವರ್ಷ ಆಗಿದೆ ಕಾಫಿ ಗಿಡ ಹಾಕೋಕ್ಕೆ ಶುರು ಆಗಿ, ಕಾಫಿ ಗಿಡ ಹಾಕಿ ಅಮ್ಮ. ಇದು ಈ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿಲ್ವಾ? ಒಂದು ರೋಬಸ್ಟೆ ಮಿಕ್ಸ್ ಆಗಿದೆ, ನಮ್ದು ಅರಾಬಿಕಾ ಇತ್ತಲ್ವಾ, ಫುಲ್ ಎಲ್ಲ ಅರಾಬಿಕಾ, ಇದೊಂದೇ ರೋಬಸ್ಟೆ ಹೆಂಗೆ ಬಂತು? ಅಮ್ಮ ಇಲ್ಲೊಂದು ಫೋಟೋ ತೆಗಿಯಮ್ಮ, ನಂದು ಬರೀ ನಿಂದೆ ಪೋಸ್ಟ್ ಕೊಡೋದಾಗಿದೆ. ನಂದು ಒಂದಾದ್ರೂ ತೆಗ್ದೆ ನೀನು. ಫೋಟೋ ಆದರೆ ಹಿಂಗೆ ತೆಗಿತಾ ಇರು, ಕ್ಲಿಕ್ ಮಾಡ್ತಾ ಇರು. ಹಾಂ, ಬರೀ ವಿಡಿಯೋನ ಸಾಕಲ್ವಾ? ಬರೀ ವಿಡಿಯೋ ಅಲ್ಲ, ಫೋಟೋ ತೆಗಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಅದು ಕೆಳಗೆ ಎಳ್ಕ ನೋಡಿ, ಇಷ್ಟು ಕವರ್ ಇದೆ ಹೂವು ಅದರೊಳಗೆ. ಏನು ಕೊಡಲಿ ವಿಡಿಯೋ, ಇನ್ನೊಂದು ಏನಿಲ್ಲ ಇತ್ತು, ಅದು ತೆಗಿತೀನಿ. ಮಕರಂದ ಇತ್ತು. Hey guys, today I have came to my coffee estate to see the blossom. Come, I'll also show you. ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ, ಸುತ್ತಬೇಕಂದ್ರೆ ಸುತ್ತ ಕಲ್ಲು ಮುಳ್ಳಮ್ಮ, ಏಳೋದು ಬೀಳೋದು ಬಡವರ ಪಡಮ್ಮ. ಸಿ ಓಹ್ ಮೈ ಗಾಡ್. ಅಮ್ಮ ನಂದು ಒಂದು ತೆಗಿ, ಕಾಫಿ ಗಿಡ ಮಧ್ಯೆ ನಿಲ್ತೀನಿ, ಅದು ಹೋಗ್ತಾನೆ ಇದೆ ಪಾಪ. ಇಲ್ಲೇ ಯಾವ್ದಾರ ಒಂದು ಗಿಡಕ್ಕೆ ಪೂಜೆ ಮಾಡಿದ್ರೆ ಆಗ್ತಿತ್ತು, ಅಷ್ಟು ದೂರ ಯಾಕೆ ಹೋಗ್ತದೆ? ಹಿಡ್ಕೊ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಈ ಮರ ಅಡ್ಡ ಬರುತ್ತೆ ಸಣ್ಣದು, ಯಾವುದು ಅಡ್ಡ ಬರಲ್ಲ, ಇಲ್ಲಿ ತೆಗಿ. ಇಲ್ಲಿ ನಡಿ ಹೋಗಿ ನಿತ್ಕ. ಓಕೆ ಇಟ್ಕೊ, ಬ್ಯಾಗ್ ಹಾಕ್ಕೊಂತೀಯ? ಇಡು ಅಲ್ಲಿ ಕೆಳಗೆ. ಇಲ್ಲೇನು ಅಷ್ಟು ಹೂವಿಲ್ವಲ್ಲ? ಅಷ್ಟೊಂದು ಹೂ ಐತೆ, ಇನ್ನು ಎಷ್ಟು ಬೇಕು? ಇಲ್ಲಿ ಕಡಿಮೆ ಇದೆ ನೋಡು, ಅಲ್ಲೆಷ್ಟು ಚೆನ್ನಾಗಿದೆ, ಬಿಸಿಲಲ್ಲಿ ಕಾಣ್ತದೆ. ಇಲ್ಲೂ ಚೆನ್ನಾಗಿದೆ, ಇದು ಇದರಿಂದ ಹೋಗಿ ನಿಲ್ತೀಯಾ? ಬಾ ಇಲ್ಲ ಅಂದರೆ ಇಲ್ಲಿ ಬಾ, ಇಲ್ಲಿ ಅದಕ್ಕೆ ಅಲ್ಲಿ ಬಿಸಿಲಿದೆ. ಹಾಂ ಸಾಕು, ಅಲ್ಲಿ ನಿತ್ಕ. ಏನೋ ಚುಚ್ಚುತ್ತಾ ಇದೆ ಗಿಡ, ಹೂವೆಲ್ಲ ಉದುರೋಗ್ತಾ ಇದೆ. ಫೋಟೋ ಕಿಚ್ ಮೇರೆ ಫೋಟೋ ಪಿಯಾ. ಬಾ, ನಾನು ಇಲ್ಲೇ ಅದರ ಮರದ ಹತ್ರ ನಿಂತ್ಕೊಂಡು ರೀಲ್ಸ್ ಮಾಡ್ತೀನಿ. ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿದೆಪ್ಪ. ಉಫ್, ಈ ಸಿಲ್ವರ್ ಹಾಕೋತಿಗೆ ಸ್ವಲ್ಪ ನೆರಳು ಸಿಗುತ್ತೆ ಗಿಡಗಳಿಗೆ, ಇಲ್ಲಂತೂ ಏನೂ ಇಲ್ಲ, ಹಾಗೆ ಫುಲ್ ಸ್ಕೈ. ಗಿಡದೊಳಗೆ ಹೋದರೆ ನೆರಳಿರುತ್ತೆ, ನಾವು ಮಧ್ಯೆ ರೋಡಲ್ಲಿ ಹೋಗ್ತಿದ್ದೀವಲ್ಲ, ಸೊ ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ ಆಗ್ತದೆ. ನಮಗೆ ಇದೇ ಹೊಸ ವರ್ಷ, ಮಾರ್ಚ್ ಯುಗಾದಿನೇ ನಮಗೆ ನ್ಯೂ ಇಯರ್. ಸೊ ಈ ಹೊಸ ವರ್ಷದ ಫಸಲು ಬಿಟ್ಟಿದೆ ನೋಡಿ, ಹೊಸ ಫಸಲು ಈ ವರ್ಷದ್ದು, ಒಳ್ಳೆ ಬೆಳೆ ಬರಲಿ ಅಂತ. ಹಲಸಿನ ಹಣ್ಣು ಮಂಗ ತಿನ್ನುತ್ತೆ ಅಂತ.
ಅಷ್ಟೊಂದು ಕಷ್ಟಪಟ್ಟು ಹಾಕಿದ್ದಾರೆ ಅದಕ್ಕೆ ಗೈಸ್ ಅದು ಮಂಗ ತಿನ್ನುತ್ತೆ ಅಂತ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ. ಇಲ್ಲಿ ತೋಟದಲ್ಲಿ ಮಂಗ ಕಾಟ ಜಾಸ್ತಿ, ಹಲಸಿನಣ್ಣು ಏನೇ ಹಣ್ಣುಗಳನ್ನ ಬಿಡಲ್ಲ. ಇಲ್ಲಿ ರ್ಯಾಬಿಟ್, ಪಿಕಾಕ್ ಎಲ್ಲ ಇರುತ್ತೆ ಗೊತ್ತಾ. ನಾನು ಲಾಸ್ಟ್ ಇಯರ್ ಅಮ್ಮ ಅದೇ ಮರಕ್ಕೆ ಪೂಜೆ ಮಾಡಿದ್ದು ಅಲ್ವೇನಪ್ಪ, ಆ ಮರಕ್ಕೆ ಪೂಜೆ ಮಾಡಿದ್ದ ನಾನು. ಗೈಸ್ ನಾನು 1 ವರ್ಷ ಬಿಡ್ಕೊಂಡು ಬರ್ತಾ ಇದ್ದೀನಿ ಗೊತ್ತಾ. ಹೋದ ವರ್ಷ ಇದೇ ಟೈಮಿಗೆ ಬಂದಿದ್ದು ಹಲಸಿನ ಮರ ಪೂಜೆ ಮಾಡೋಕ್ಕೆ. ಈ ವರ್ಷ ಕಾಫಿ ಮರ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಯೆಲ್ಲೋ ಕಲರ್ ಫ್ಲವರ್, ಕಾಫಿ ಫ್ಲವರ್ ಮಧ್ಯೆ ಯೆಲ್ಲೋ ಕಲರ್ ಫ್ಲವರ್ ಇಡ್ತಿದ್ದಾರೆ ನಮ್ಮ ಡ್ಯಾಡಿ. ಅಮ್ಮ ನೀನು ಬೆಕ್ಕಿ ಪಟ್ಟಣಲ್ಲಿ ತಂದಿದ್ದೀರಾ? ಈ ಸೈಡ್ ನಿಂತ್ಕೋ ಅಮ್ಮ. ಕೈ ಇದಾಗ ನೆಂದಿರಲ್ವಾ, ಹಿಂಗೆ ಹಚ್ಚುತ್ತೀರ? ನೀನು ಹಚ್ಚ. ಲಾಂಗು ಮಚ್ಚು ಹಿಡಿಯೋಂಗಿಲ್ಲ. ಊದ್ಗಡಿ ಅಲ್ಲಿದೆ. ಕೈ ತೊಳ್ಕೊಂಡಿರಲ್ಲ, ಕೊಡಿಲಿ ನೆಂದ್ಕೊಂಡು ಅದಿದೆಯಾ, ಪರವಾಗಿಲ್ಲ. ಲೈಟರ್ ಕಾಣಿಸುತ್ತಾ? ಬೆಳಕಲ್ಲಿ ಬಿಸಿಲಿಗೆ ಹೋಗ್ತೀನಿ, ಸಖತ್ ಬಿಸಿಲು ಬರೋದು ಇಲ್ವಾ ಅಂತ ಹೋಗಿರ್ಬೇಕು. ನೋಡೋದ್ರೊಳಗೆ ಲಿಕ್ವಿಡ್ ಇದೆಯಾ ಅಂತ. ಬರ್ತಾ ಇದೆ, ಆನ್ ಆಗಿದೆ. ಇದು ಕೈ ಕವರ್ ಮಾಡ್ಕೊಳ್ಳಮ್ಮ. ಇಲ್ಲ ಪರವಾಗಿಲ್ಲ. ಹತ್ತುತ್ತಾ ಇದೆ. ಹಾಕಿದ ತಕ್ಷಣ ಹತ್ತುತ್ತೆ. ಹಂಗೆ ಮಾಡ್ತಾರೆ. ಅದ್ರ ಲಾಸ್ಟ್ ಟೈಮ್ ಬಂತು ಹೋಗೋ ಟೈಮ್. ಬೆಂಕಿ ಕಡ್ಡಿಲ್ಲ ಕಚ್ಚಿ ಮ್ಯಾಚಸ್ ಇಟ್ಕೊಳ್ಳಿ ಅಂತ ತಂದಿಲ್ವ ಈಗ? ಅಲ್ಲಿವರೆಗೂ ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಕ್ಕೆ ಆಗಲ್ಲ. ಕೈ ಮುಗಿರಿ, ಇನ್ನೇನು ಮಾಡೋದು. ನಮಸ್ಕಾರ ಮಾಡಿ. ಹೋಗ್ತಾ ಇರ್ತೀಯಾ? ಕೊಡು. ನೋಡಿಲ್ಲ ಹತ್ತುತ್ತಿದೆ. ಗೈಸ್ ನೀರು ಚೆಲ್ಬಿಟ್ಟೆ. ಈ ಬರಗಾಲದಲ್ಲಿ ನೀರು ಸಿಗೋದೇ ಕಷ್ಟ, ಇರೋ ನೀರನ್ನು ಚೆಲ್ಲಿದ್ರೆ ಇನ್ನೂ ಕಷ್ಟ. ಅಮ್ಮ ಒಳಗಡೆ ಇಲ್ಲಿ ನೆರಳ ಹತ್ರ ಬನ್ನಿ. ಇಲ್ಲಿ ನೋಡಪ್ಪ, ಇಲ್ಲಿ ಬಾ. ಇಲ್ಲೊಂದು ಸ್ವಲ್ಪ ಇಲ್ಲಿ ನೆರಳು ಥರ ಇರ್ದಿಯಲ್ಲ, ಇಲ್ಲಿ ಬಾ. ಈ ಒಣಗಿದ್ದ ಹತ್ತತ್ತಿಲ್ಲ, ಇನ್ನು ಪೇಪರ್ ಎಲ್ಲಿಂದ ಹತ್ತತ್ತೆ? ಇಲ್ಲೇ ತಂತು ಮಮ್ಮಿ ಪೇಪರ್. ಅದರೊಳಗೆ ಕವರ್ ಮಾಡ್ಕೊಬಿಡಿ, ಅದು ಎಷ್ಟೊತ್ತು ಈ ರೀತಿ ಇಡೀವಿ. ಇದು ಎಂತ ಲೈಟರ್ ಹತ್ತಲ್ಲ. ಸೊ ಒಂದು ನಿಮಿಷ ಕೊಡಿ. ನೀನು ಪಪ್ಪ ಬೆಂಕಿ ಕಡ್ಡಿ ತರೋರ್ಗು ನೀನು ಟ್ರೈ ಮಾಡ್ತಿರೋ ಮಾಮಿ. ಆದರೂ ಒಂದು ಸಾಕು, ನೀವು ಇಟ್ಕೊಳ್ಳೋದಲ್ಲ, ನಾನು ಅಷ್ಟು ನೆನ್ಪು ಮಾಡಿಸ್ತೀನಿ.
ಇಲ್ಲಿ ನೋಡಿ, ಮಂಗ ಹಲಸಿನ ಹಣ್ಣು ತಿಂದು ಇಲ್ಲಿ ಹಿಂಗೆ ಬಿಟ್ಟಿದೆ. ಹಣ್ಣಾಗೋಕ್ಕೆ ಬಿಡಲ್ಲ ಗೈಸ್, ಎಲ್ಲ ಮಂಗ. ಅಲ್ಲೆಲ್ಲ ಹಲಸಿನ ಮರ ಇದೆ ನೋಡಿ, ಇದು ಈ ಮರದ ಹಣ್ಣು ಅನಿಸುತ್ತೆ. ಈ ಮರದ್ದು ಇನ್ನೂ ಹಣ್ಣೇ ಆಗಿರಲ್ಲ, ಕಾಯಿ ಇರುತ್ತೆ. ಅಷ್ಟು ಬೇಗ ಈ ಮಂಗಗಳು ಇವನ್ನೆಲ್ಲ ತಿಂದಾಕ್ತವೆ. ಓ ಗಾಡ್. ಅಪ್ಪ ಲೈಟರ್ ತರಕ್ಕೆ ಹೋಗಿದ್ದಾರೆ. ನಾನು ಇಲ್ಲೆಲ್ಲೋ ತೋಟದೊಳಗೆ ಮಿಸ್ಸಾಗಿ ಹೋಗ್ಬಿಟ್ಟಿದ್ದೀನಿ. ಈ ಕಡೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಹಿಂಗೆ ಗುಂಡಿ ಮಾಡಿರ್ತಾರೆ. ಓ, ನನ್ನ ಪ್ಯಾಂಟ್ ಎಲ್ಲ ಕೊಳೆ ಕೊಳೆ ನೋಡಿ ಹೆಂಗಾಗೋಗ್ಬಿಟ್ಟಿದೆ. ಬ್ಲ್ಯಾಕ್ ಹಾಕೋ ಬಂದ್ಬಿಟ್ಟಿದ್ದೀನಿ ಇವತ್ತು. ನೀನು ಅಲ್ಕೋತಿದ್ಯಾ? ಹಾಂ, ಸೂಪರ್. ತಲೆ ಮೇಲೆ ಬೇಲ್ ಹಾಕೊಂಡು ಕುತ್ಕೊಬಿಡು. ಹೇಳಿ ಸುಧಾ ಅವರೇ, ಏನು ಅನ್ನಿಸ್ತಿದೆ? ಒಂದ್ಸತಿ ಮನೆಗೆ ಹೋದ್ರೆ ಸಾಕು ಅನ್ನಿಸ್ತಿದ್ಯಾ? ಶಕೆ ಅಂದರೆ ಗೈಸ್ ಕಿತ್ತಿ ಹರಿದಾರೆ. ಆ್ಯಂಡ್ ಅದು ನೋಡಿ ನಮ್ಮ ತೋಟದ ಮನೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲೊಬ್ಬರು ಕಪಲ್ಸ್ ಇರ್ತಾರೆ ತೋಟ ನೋಡ್ಕೊಂಡು. ಅವ್ರೀಗ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ ಹಬ್ಬಕ್ಕೆ, ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ. ನೀ ಹುಟ್ಟಿದ ದಿವಸ ಹುಣ್ಣಿಮೇನು, ಯಾವುದೋ ರೀಲ್ಸ್ ಮಾಡೋಣ ಅಂದರೆ ಈ ಬಿಸಿಲಿಗೆ ಏನು ಮಾಡೋಕ್ಕೂ ಮನಸ್ಸೇ ಬರ್ತಿಲ್ಲ ಗೈಸ್. ಅಲ್ಲಿ ಜಾಕ್ ಫ್ರೂಟ್ ನೋಡಿ ಎಷ್ಟೊಂದು ಬಿಟ್ಟಿದೆ. ಕ್ಯಾನ್ ಯು ಕೌಂಟ್ ಎಷ್ಟಿದೆ ಅಂತ? ಬಟ್ ಇದೆಲ್ಲ ಏನು ಗೊತ್ತಾ, ಮಂಗಗಳು ಬಿಡಲ್ಲ. ಅದಕ್ಕೆ ಈ ರೀತಿ ಗ್ರೀನ್ ಇದಾಕಿದ್ದಾರೆ, ಬಟ್ಟೆ ಹಾಕಿದ್ದಾರೆ, ಮಂಗ ತಿನ್ನಬಾರ್ದು ಅಂತ. ಅದರಲ್ಲಿ ತುಂಬ ಹಣ್ಣಿರಬೇಕು. ಅವರಷ್ಟೊತ್ತು ನಿಲ್ಲ. ಓಕೆ ಗೈಸ್, ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋನ ಐ ಥಿಂಕ್ ಪ್ರಾಬಬ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ಸೊ ಈಗ ಮನೆಗೆ ಹೋಗೋ ಟೈಮ್, ಪೂಜೆ ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಹೋಮ್. ಕತ್ತಿಯಲ್ಲಿ ತಂದ ಮೆಲ್ಲ ಮೆಲ್ಲ ಬಿದ್ದೋಯ್ತು. ತಕೋ, ನಿಧಾನ. ಈ ಗೇಟ್ ಲಾಕ್ ಮಾಡಕ್ಕೆ ಹೇಳಬೇಕು. ನಮ್ಮಪ್ಪ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗಿದೆಯಲ್ಲ, ಹೋಗೋಣ ಬಾ. ಓಕೆ ಗೈಸ್, ಸಿಕ್ಕಾಪಟ್ಟೆ ಶೆಕೆ ಇತ್ತು ತುಂಬ. ಬಿಸಿಲು ಜಾಸ್ತಿ ಇದೆ. ಚಲೋ ಪಾಪ, ಅದು ಗೇಟ್ ಲಾಕ್ ಮಾಡೋದು ಬೇಡವಾ? ಹಾಗೆ ಇದ್ರೂ ಏನಾಗಲ್ವಂತೆ. ಬಾ.